Good morning everybody. I am Professor Jayashree Teli. In this video, I am going to discuss English grammar modal verbs. For speaking English, what we need to know is vocabulary and grammar. If we know these two things, grammar and vocabulary, we can speak English fluently and confidently. In my previous videos, I discussed articles and rules of activize and passivize. Okay, today I am going to discuss modal verbs. Let us define modal verbs. Modal verb is a type of auxiliary verb. Okay, it's a type of auxiliary verb, means helping verb. These modal verbs are used to express various moods and mental attitudes like hope, expectations, ability, possibility, permission, and obligations. Okay, in English we have helping verb and auxiliary verbs. Okay, these are used to express mental mood or attitude of a person like hopes, expectations, abilities, possibilities, and permissions and obligations. ಓಕೆ, ಸೊ ಮಾಡಲ್ ವರ್ಬ್ಸ್ ನಮಗೆ ಎದಕ್ಕೆ ಹೆಲ್ಪ್ ಆಗ್ತಾವಪ್ಪ ಅಂತಂದರೆ, ನಾವು ಪರ್ಮಿಷನನ್ನು ಕೇಳುವಾಗ, ನಮ್ಮ ಮೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ, ದೆನ್ ದಟ್ ಎಬಿಲಿಟಿ, ನಮ್ಮ ಪಾಸಿಬಿಲಿಟಿ ಎಬಿಲಿಟಿ ಬಗ್ಗೆ ಮಾತನಾಡುವಾಗ ಹೆಲ್ಪ್ ಆಗುವಂಥ ವರ್ಬ್ಸ್ಗಳಿಗೆ ನಾವು ಮಾಡಲ್ ವರ್ಬ್ಸ್ ಅಂತ ಹೇಳ್ತೀವಿ. ಹಾಗಂದರೆ ಇಂಗ್ಲೀಷ್ನಲ್ಲಿ ಯಾವ್ಯಾವ ಮಾಡಲ್ ವರ್ಬ್ಸ್ಗಳು ಇದಾವೆ ಅನ್ನೋದನ್ನು ಈ ಲೀಸ್ಟಲ್ಲಿ ನಾವು ನೋಡ್ತೀವಿ. ಓಕೆ, ದಿಸ್ ಈಸ್ ದ ಲಿಸ್ಟ್ ಐ ಆಮ್ ಶೋಯಿಂಗ್ ಯು. ಓಕೆ, ಸೊ ದಿಸ್ ಸೈಡ್, this is the list of modal verbs and meaning of these modal verbs. Okay, so that there are so many modal verbs are in English like can, could, shall, should, will, would, may, might, must. Okay, so there are so many modal verbs. Fine, so let us see. Can, here is a meaning. Can, it is used to express ability, request and possibility. ಓಕೆ, ಸೊ ಕ್ಯಾನ್ ಅನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಥವಾ ಏನು ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ನಮ್ಮಲ್ಲಿರುವಂಥ ಸಾಮರ್ಥ್ಯದ ಬಗ್ಗೆ ಮಾತನಾಡುವಾಗ, ಮತ್ತೊಬ್ಬರಿಗೆ ನಾವು ರಿಕ್ವೆಸ್ಟನ್ನು ಮಾಡ್ಕೋವಾಗ ಆ್ಯಂಡ್ ಸಾಧ್ಯತೆ ಬಗ್ಗೆ ಮಾತನಾಡುವಾಗ ಹೆಲ್ಪ್ ಆಗುವಂಥ ವರ್ಬ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಕ್ಯಾನ್. Okay, so then next one, could. The same thing I have written here. It is could is used ability, request and possibility, and the same can is also used for the same thing. What is the difference between these two is can is a, okay, could is a past tense of can. Okay, ಇದನ್ನು ನಾವು ಯಾವಾಗ ಮಾತನಾಡುವಾಗ ಉಪಯೋಗ ಆಗುತ್ತೆ ಅಂತಂದರೆ ಎಬಿಲಿಟಿ, ರಿಕ್ವೆಸ್ಟ್ ಆ್ಯಂಡ್ ಪಾಸಿಬಿಲಿಟಿ. ಯಾವ ಎಬಿಲಿಟಿ? ಫಾಸ್ಟ್ ಎಬಿಲಿಟಿ. ಓಕೆ, ಹಿಂದೆ ನನಗೆ ಆ ಸಾಮರ್ಥ್ಯ ಇತ್ತು ಅಥವಾ ಹಿಂದೆ ನಾನು ಒಬ್ಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಅಥವಾ ಪಾಸಿಬಿಲಿಟಿ ಸಾಧ್ಯತೆ ಇತ್ತು ಹಿಂದೆ. ಓಕೆ, ಸೊ ದಿಸ್ ಈಸ್ ಫಾಸ್ಟ್ ಎಬಿಲಿಟಿ, ಫಾಸ್ಟ್ ಪಾಸಿಬಿಲಿಟಿ ಬಗ್ಗೆ ಮಾತನಾಡುವಂತಾಗ ನಮಗೆ ಕುಡ್ ಹೆಲ್ಪ್ ಆಗುತ್ತೆ. ದೆನ್ ಶಾಲ್ ಯು ನೋ ದಟ್ ಇಟ್ ಈಸ್ ಫ್ಯೂಚರ್ ಹೆಲ್ಪಿಂಗ್ ವರ್ಬ್. It is used to express futurity, willingness, intention and suggestion. Okay, so shall is used for futurity, willingness, intention and suggestion. ಯಾರಿಗಾದರೂ ಸಲಹೆ ಕೊಡಬೇಕು ಅಂತಂದಾಗ ಅಥವಾ ನನ್ನ ವಿಲ್ಲಿಂಗ್ನೆಸ್ ಅಂತಂದರೆ ಏನು, ಇಚ್ಛೆ ಅನ್ನು ಎಕ್ಸ್ಪ್ರೆಸ್ ಮಾಡುವಾಗ ಆ್ಯಂಡ್ ಮುಂದೆ ಆಗೋದನ್ನು ಹೇಳುವಾಗ ಶಾಲ್ ಉಪಯೋಗ ಮಾಡ್ತೀವಿ. ದೆನ್ ಶುಡ್ ಈಸ್ ಯೂಸ್ಡ್ ಫಾರ್ ಆಬ್ಲಿಗೇಷನ್ ಅಂತಂದರೆ ಏನು, ದಟ್ ನಿರ್ಬಂಧನೆ, ಕಟ್ಟುಪಾಡು ಅಂತ ಹೇಳ್ತೀವಿ. ಅದನ್ನ ಎಕ್ಸ್ಪ್ರೆಸ್ ಮಾಡುವಾಗ, ಮತ್ತೊಬ್ಬರಿಗೆ ಅಡ್ವೈಸ್ ಮಾಡುವಾಗ, ದೆನ್ ಅವಶ್ಯಕತೆ ಬಗ್ಗೆ ಮಾತನಾಡುವಾಗ, ದೆನ್ ಎಕ್ಸ್ಪೆಕ್ಟೇಷನ್ಸನ್ನು ಬಗ್ಗೆ ಹೇಳುವಾಗ ಶುಡ್ಡನ್ನು ಯೂಸ್ ಮಾಡ್ತೀವಿ. ಶುಡ್ ಈಸ್ ಯೂಸ್ಡ್ ಫಾರ್ ಆಬ್ಲಿಗೇಷನ್, ದೆನ್ ಇಟ್ ಈಸ್ ಅಡ್ವೈಸಬಿಲಿಟಿ, ನೆಸೆಸಿಟಿ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ಕಮ್ ಟು ದ ನೆಕ್ಸ್ಟ್ ಒನ್, will is used for willingness. Fine, then intention, ಪ್ರಿಡಿಕ್ಷನ್. ಓಕೆ, ಪ್ರಿಡಿಕ್ಷನ್ ಅಂತಂದರೆ ಮುಂದೆ ಆಗೋದನ್ನು ದಟ್ ಊಹೆ ಮಾಡ್ಕೊಂಡು ಹೇಳೋದಕ್ಕೆ ನಾವು ಪ್ರಿಡಿಕ್ಷನ್ ಅಂತ ಹೇಳ್ತೀವಿ. ಇನ್ಸಿಸ್ಟೆನ್ಸ್ ಆ್ಯಂಡ್ ರಿಕ್ವೆಸ್ಟ್. ಫೈನ್, ದೆನ್ ಕಮ್ ಟು would is again used for willingness, habitual, action in the past, possibility, wishes and desire.
ಡಿಸೈರ್ ಅಂದರೆ ಇಚ್ಛೆ. ಫೈನ್. ಸೊ ನಮ್ಮ ಹ್ಯಾಬಿಟ್ ಬಗ್ಗೆ ಹೇಳುವಾಗ ಆ್ಯಕ್ಷನ್ ಇನ್ ದ ಫಾಸ್ಟ್. ದೆನ್ ಪಾಸಿಬಿಲಿಟಿ, ವಿಶಸ್ ಇದ್ರ ಬಗ್ಗೆ ಮಾತನಾಡುವಾಗ ವುಡ್ ಅಲ್ಲಿ ನಾವು ಯೂಸ್ ಮಾಡಬೇಕು. ದೆನ್ ಮೇ, ಇಟ್ ಈಸ್ ಯೂಸ್ಡ್ ಫಾರ್ ಪರ್ಮಿಷನ್ ಆ್ಯಸ್ ವಿ ನೋ. ದೆನ್ ಪಾಸಿಬಿಲಿಟಿ, ದೆನ್ ವಿಶಸ್ ಆ್ಯಂಡ್ ಪರ್ಪಸ್. ಪರ್ಪಸ್ ಅಂತಂದರೆ ಉದ್ದೇಶ. Might is also used for permission, possibility and concession. Fine. Then must is used for necessity, prohibition. Prohibition ಅಂತಂದರೆ ನಿಷೇಧ ಬಗ್ಗೆ. ಓಕೆ, ನಿಷೇಧ ಬಗ್ಗೆ ಹೇಳುವಾಗ ನಾವು ಮಸ್ಟನ್ನು ಯೂಸ್ ಮಾಡ್ತೀವಿ. ದೆನ್ ಕಂಪಲ್ಷನ್, ಕೀಪ್ ರಿಮೆಂಬರ್ ಮಸ್ಟ್ ಈಸ್ ಮಾಡಲೇಬೇಕು. ಓಕೆ, ಇದು ಕಂಪಲ್ಸರಿ ಅದು. ದೆನ್ ಆಬ್ಲಿಗೇಷನ್. Okay, so these are the modal verbs and the meaning of those modal verbs. Okay, so let us see this modal verbs with example. The first one I am going to discuss, it is can. Can is used for, or it is used to express ability. ವ್ಯಕ್ತಿಯಲ್ಲಿರುವಂಥ ಸಾಮರ್ಥ್ಯವನ್ನು ಹೇಳುವಾಗ, ಈಗ ನಾನು ಯಾರಿಗೂ ನನ್ನ ಸ್ಟೂಡೆಂಟ್ಸಿಗೆ ಹೇಳ್ತೇನೆ, ಓಕೆ, ನೀನು ಈ ಕೆಲಸ ಮಾಡಬಲ್ಲೆ, ಓಕೆ, ಅಥವಾ ನೀನು ಇಂಗ್ಲೀಷನ್ನು ಮಾತನಾಡಬಲ್ಲೆ. ಅವಾಗ ಹೆಂಗೆ ಹೇಳಬೇಕು ನಾವು? ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಆಕೆಗೇನು ಸಾಧ್ಯತೆ, ಆಕೆನಂತರ ಒಂದು ಸಾಮರ್ಥ್ಯ ಏನೈತಪ್ಪ ಅಂತಂದರೆ ಆಕೆಯಲ್ಲಿ ಇಂಗ್ಲೀಷ್ ಮಾತನಾಡುವಂಥದ್ದಕ್ಕೆ ಒಂದು ಸಾಮರ್ಥ್ಯ ಐತಿ. ಆರ್ ಶಿ ಕ್ಯಾನ್ ಪೇಂಟ್. ಫೈನ್. ದೆನ್ ಸೊ ಹಿಯರ್ ಇಸ್ ದ ಎಕ್ಸಾಂಪಲ್. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಓಕೆ, ವಾಟ್ ಎಬಿಲಿಟಿ ಐ ಹ್ಯಾವ್? ಐ ಕ್ಯಾನ್, ಓಕೆ, ಸ್ಪೀಕ್ ಇಂಗ್ಲೀಷ್. ಶಿ ಕ್ಯಾನ್ ಟೈಪ್ ದ ಲೆಟರ್. ದೀಸ್ ಆರ್ ದ ಟು ಎಕ್ಸಾಂಪಲ್. Fine. This express ability. Then come to capacity. There is not so much difference between ability and capacity. ಎರಡು ಒಂದೇ ಅರ್ಥ ಕೊಡ್ತಾವೆ ಇವು. He can work hard. He can solve complicated problems. Okay, so this is capacity. ವ್ಯಕ್ತಿಯಲ್ಲಿರುವಂತಹ ಕೆಪಾಸಿಟಿ ಅಥವಾ ಸಾಮರ್ಥ್ಯವನ್ನು ಹೇಳುವಾಗ ನಮಗೆ ನಾವು ಕ್ಯಾನನ್ನು ಯೂಸ್ ಮಾಡಬೇಕು. ದೆನ್ ಥರ್ಡ್ ಒನ್, ಟು ಎಕ್ಸ್ಪ್ರೆಸ್ ಪರ್ಮಿಷನ್. ಓಕೆ, ಸೊ ಯಾರಿಗಾದರೂ ನಾವು ಪರ್ಮಿಷನ್ ಕೇಳುವಾಗ, ಫೈನ್, ಒಂದೇನೋ ಅವ್ರ ಹತ್ರ ನಮಗೆ ಒಂದು ವಸ್ತು ಬೇಕಾಗಿರತ್ತೆ, ಅದನ್ನು ನಾವು ಪಡ್ಕೋವಾಗ ನಾವು ಕೇಳ್ತೀವಿ. ಹೇಗೆ ಕೇಳ್ತೀವಿ ಅಂತಂದರೆ, ಕ್ಯಾನ್ ಐ ಸ್ಪೀಕ್ ಟು ದ ಮ್ಯಾನೇಜರ್? ನಾವು ಬ್ಯಾಂಕಿಗೆ ಹೋಗ್ತೀವಿ, ಅಲ್ಲಿ ಅವ್ರ ಅಸಿಸ್ಟೆಂಟ್ಸ್ ಹತ್ರ ಕೇಳ್ತೀವಿ, ನನಗೇನು ಬೇಕಾಗಿತ್ತಲ್ಲಿ ಮ್ಯಾನೇಜರ್ ಹತ್ರ ಮಾತನಾಡಬೇಕಾಗಿತ್ತು. ಅದನ್ನು ಹೆಂಗೆ ಹೇಳ್ತೀವಿ ನಾವು? ಕ್ಯಾನ್ ಐ ಸ್ಪೀಕ್ ಟು ದ ಮ್ಯಾನೇಜರ್? ಓಕೆ. ದೆನ್ ಕ್ಯಾನ್ ಐ ಹ್ಯಾವ್ ಅ ಕಪ್ ಆಫ್ ಟೀ? ಕ್ಯಾನ್ ಐ ಹ್ಯಾವ್ ಯುವರ್ ಮೊಬೈಲ್? Fine. So this is the thing, we need to express that permission. ಇವಾಗ ನಾವು ಕ್ಯಾನನ್ನು ಯೂಸ್ ಮಾಡಬೇಕು. ಪಾಸಿಬಿಲಿಟಿ, ಸಾಧ್ಯತೆ. ಹಿ ಕ್ಯಾನ್ ಕಮ್ ಟುಮಾರೋ. ನಾಳೆ ಯಾರೋ ಒಬ್ಬರು ನನ್ನ ಫ್ರೆಂಡ್ ಬರೋರ್ದಾರ, ಅವಾಗ ನಾನು ಹೇಳ್ತೀನಿ ನಾಳೆ ಅವರು ಬರಬಹುದು. ಓಕೆ, ಬರುವ ಸಾಧ್ಯತೆ ಐತಿ. ಹಿ ಕ್ಯಾನ್ ಕಮ್ ಟುಮಾರೋ. ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ಇಫ್ ಯು ಟ್ರೈ. ನೀನು ಪ್ರಯತ್ನ ಮಾಡಿದರೆ ಇಂಗ್ಲೀಷನ್ನು ಮಾತನಾಡಬಹುದು. ಪಾಸಿಬಿಲಿಟಿ. ಓಕೆ, ಸೊ ಒನ್ ಈಸ್ ಎಬಿಲಿಟಿ, ಕೆಪಾಸಿಟಿ, ಪರ್ಮಿಷನ್ ಆ್ಯಂಡ್ ಪಾಸಿಬಿಲಿಟಿ. ಮಾತನಾಡುವಾಗ ಕ್ಯಾನನ್ನು ಯೂಸ್ ಮಾಡಬೇಕು. Then come to could. As I said you, could is a past tense of can. It is used to express fast possibility. Can possibility, present possibility ಆದರೆ could is fast possibility. So I could walk, I tried harder. She could not attend the function due to heavy rain. ಓಕೆ, ನಿನ್ನೆ ನನಗೆ ಮಳೆ ಇರೋದ್ರಿಂದ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಆಕೆಗೆ ಸಾಧ್ಯ ಆಗಲಿಲ್ಲ. She could not attend the function due to heavy rain. ನಿನ್ನೆದು. ಫೈನ್. Then to express possibility, again fast possibility. If I were you, I could do it easily. ಹೇಳ್ತೀವಿ ನಾನು. ಓಕೆ, ನಾನೇನಾದರೂ ನೀನಾಗಿದ್ದರೆ ಏನಂತೀನಿ, ನೀನಾಗಿದ್ದರೆ ನಾನು ಈ ಕೆಲಸವನ್ನು ಭಾಳಷ್ಟು ಸರಳವಾಗಿ ಮಾಡಿಬಿಡ್ತಿದ್ದೆ ಅಂಥೇಳಿ. ಇಫ್ ಶಿ ಹ್ಯಾಡ್ ಅ ಡಿಗ್ರಿ, ಶಿ ಕುಡ್ ಅಪ್ಲೈ ಫಾರ್ ದ ಫಸ್ಟ್. ಓಕೆ, ಅಪ್ಲೈ ಆಗಬೇಕಿಲ್ಲೇ. ಇಫ್ ಶಿ ಹ್ಯಾಡ್ ಅ ಡಿಗ್ರಿ, ಆಕೆಗೆ ಏನಾದರೂ ಡಿಗ್ರಿ ಪಡ್ಕೊಂಡಿದ್ಲು ಅಂತಂದಿದ್ರೆ, ಓಕೆ, ಆಕೆಗೆ ಆ ಪೋಸ್ಟ್ ಸಿಗಬಹುದಾಗಿತ್ತು. ಪಾಸ್ಟ್ ಪಾಸಿಬಿಲಿಟಿ. ದೆನ್ ಟು ಮೇಕ್ ಪೊಲೈಟ್ ರಿಕ್ವೆಸ್ಟ್. ಒನ್ ಥಿಂಗ್ ಕೀಪ್ ರಿಮೆಂಬರ್, ಕುಡ್ ಮತ್ತು ವುಡ್. ಫೈನ್. ಕ್ಯಾನನ್ನು ನಾವು ಪರ್ಮಿಷನ್ಗೆ ರಿಕ್ವೆಸ್ಟಿಗೆ ಯೂಸ್ ಮಾಡ್ಬೋದು. ಇಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ, ದಟ್ ಕ್ಯಾನ್ ಮತ್ತು ವಿಲ್ಲನ್ನು ನಾವು ಇನ್ಫಾರ್ಮಲ್ ರಿಕ್ವೆಸ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ವುಡ್ ಮತ್ತು ಕುಡ್ ಇದು ಫಾರ್ಮಲ್ ಪರ್ಮಿಷನ್ ಅಂತ ಹೇಳ್ತೀವಿ. ಏನು ಫಾರ್ಮಲ್, ಇನ್ಫಾರ್ಮಲ್ ಅಂತಂದರೆ, ನಿಮ್ಮ ಫ್ರೆಂಡ್ಸ್ ಹತ್ರ ನಿಮಗೇನಾದರೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಅಲ್ಲಿ ನೀವು ಕ್ಯಾನ್ ಮತ್ತು ವಿಲ್ಲನ್ನು ಯೂಸ್ ಮಾಡಬಹುದು. ಬಟ್ ನಿಮ್ಮ ಟೀಚರ್ಸಿಗೆ, ನಿಮಗಿನ ಏಜಲ್ಲಿ ದೊಡ್ಡೋರಿಗೆ, ಹಿರಿಯರಿಗೆ, ನಿಮ್ಮ ಪೇರೆಂಟ್ಸಿಗೆ
ಫೈನ್. ಅವರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಕುಡ್ ಅಥವಾ ವುಡ್ಡನ್ನು ಯೂಸ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಇಲ್ಲಿ ಹೇಳ್ತೀವಿ, ಕುಡ್ ಯು ಫೋರ್ಸ್ ದಿಸ್ ಲೆಟರ್ ಫಾರ್ ಮೀ. ಓಕೆ, ದಿಸ್ ಈಸ್ ಫಾರ್ಮಲ್ ರಿಕ್ವೆಸ್ಟ್. ಫಾರ್ಮಲ್ ಅಂತಂದರೆ ಸಲ್ಗೆ ಅಲ್ಲ, ವಿತ್ ರಿಸ್ಪೆಕ್ಟ್. ಫಾರ್ಮಲ್ ಮೀನ್ಸ್ ವಿತ್ ರಿಸ್ಪೆಕ್ಟ್. ಕುಡ್ ಯು ಲೆಂಡ್ ಮೀ ಯುವರ್ ಮೊಬೈಲ್. ಓಕೆ, ನಿನ್ನ ಮೊಬೈಲನ್ನು ನಾನು ತಗೋಬಹುದೇ ಅಂತ. ಸೊ ದೀಸ್ ಆರ್ ದ ಪೊಲೈಟ್ ರಿಕ್ವೆಸ್ಟ್. ಕುಡ್ ಅನ್ನು ನಾವು ಯೂಸ್ ಮಾಡಬೇಕು. ಲೆಟ್ ಅಸ್ ಮೂವ್ ಟುವರ್ಡ್ಸ್ ಮೇ. ಮೇ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಪರ್ಮಿಷನ್. ಓಕೆ, ಬಹಳ ಸತಿ ನಮ್ಗೆ ಗೊತ್ತು, ನಾವೆಲ್ಲರೂ ಈ ಸೆಂಟೆನ್ಸನ್ನು ಎಲ್ಲರೂ ಮೇ ಯೂಸ್ ಮಾಡೇ ಇರ್ತೀವಿ. ಏನದು? ಮೇ ಐ ಓಪನ್ ದ ವಿಂಡೋ. ಓಕೆ, ಇಟ್ಸ್ ಅ ಪರ್ಮಿಷನ್. May I come in? Most popular that is dialogue. May I come in? So this is express permission, asking permission. Okay, may anna permission ge use ಮಾಡ್ತೀವಿ to express polite request. Again, may I speak with Mr. Raghav? May I join the conversation? So this is a request. Then come to express possibility. Again, may anna ನಾವು possibility use ಮಾಡ್ತೀವಿ. Madhavi may come tomorrow. ನಾಳೆ ಮಾಧವಿ ಬರಬಹುದು. ಓಕೆ, ಊಹೆ. ದೆನ್ ಯು ಮೇ ಪಾಸ್ ದ ಎಕ್ಸಾಮ್. ಅಗೇನ್, ಓಕೆ, ನೀನು ಈ ಎಕ್ಸಾಮನ್ನು ಪಾಸ್ ಮಾಡಬಹುದು. ಮೇ ಈಸ್ ಪಾಸಿಬಿಲಿಟಿ. ದೆನ್ ಮೇ ಈಸ್ ಆಲ್ಸೋ ಯೂಸ್ ಟು ಎಕ್ಸ್ಪ್ರೆಸ್ ವಿಶ್. ಏನು? ಮೇ ಗಾಡ್ ಬ್ಲೆಸ್ ಯು, ಮೇ ಯು ಲಿವ್ ಲಾಂಗ್. ಓಕೆ, ದೀಸ್ ಆರ್ ದ ವಿಶಸ್. ಯಾರಿಗಾದರೂ ನಾವು ಶುಭಾಶಯ ತಿಳಿಸ್ಬೇಕಾಗ ನಾವು ಮೇ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಮೇ ಗಾಡ್ ಗಿವ್ ಯು ಲಾಟ್ ಆಫ್ ಹ್ಯಾಪಿನೆಸ್. ಓಕೆ, ಮೇ ಗಾಡ್ ಬ್ಲೆಸ್ ಯು. ದೀಸ್ ಆರ್ ದ ಸೆಂಟೆನ್ಸಸ್. ಸೊ ಮೇ ಈಸ್ ಯೂಸ್ಡ್ ಫಾರ್ ಪರ್ಮಿಷನ್, ಪೊಲೈಟ್ ರಿಕ್ವೆಸ್ಟ್, ಪಾಸಿಬಿಲಿಟಿ ಆ್ಯಂಡ್ ವಿಶ್. ಓಕೆ, ಲೆಟ್ ಅಸ್ ಮೂವ್ ಟುವರ್ಡ್ಸ್ ಮೈಟ್. ಫೈನ್. ಮೈಟ್ ಈಸ್ ದ ಫಾಸ್ಟ್ ಟೆನ್ಸ್ ಆಫ್ ಮೇ and it is used in indirect speech. Keep remember, might is the past tense of may and it is used in indirect speech. See the examples. She said that she might come the next day. Indirect speech alle. Okay, ನಾನು ಹೇಳೋದಲ್ಲ, ಆಕೆ ನನಗೆ ಏನು ಹೇಳಿದ್ಲು ಅಂತಂದರೆ, she said that she might come the next day. ಸೊ ಅವಳು ನನಗೆ ಹೇಳಿದಳು ನಾಳೆ ಅವಳು ಬರಬಹುದು. ಫೈನ್, ದಿಸ್ ಈಸ್ indirect speech. Then Padma said that she might become a nurse. So this is indirect speech. Okay, Padma said that she might become a nurse. Then might is also used to express possibility. ಸೊ ಮೋಡ ಆಗಿರುತ್ತೆ, ಅದನ್ನು ನೋಡಿಕೊಂಡು ಹೇಳ್ತೀವಿ, ಇಟ್ ಮೈಟ್ ರೇನ್ ಟುಡೇ. ಓಕೆ, ಇಟ್ ಮೈಟ್ ರೇನ್ ಟುಡೇ, ಇವತ್ತು ಮಳೆ ಬರಬಹುದು. ಕಲ್ಪನೆ, ಇದು ಊಹೆ. ಫೈನ್. ಹಿ ಮೈಟ್ ಬಿ ಅವಾರ್ಡೆಡ್ ನೋಬೆಲ್ ಪ್ರೈಸ್. ಓಕೆ, ಏನಂತೀನಿ, ದಿಸ್ ಇಸ್ ಆಲ್ಸೋ ದಟ್ ಈಸ್ ಪಾಸಿಬಿಲಿಟಿ. ಸೊ ಇವನು ಕೆಲಸ ಮಾಡಿದ್ದು ನೋಡಿದರೆ ಏನು ಸಿಗಬಹುದಾಗಿತ್ತು, ಇವನಿಗೆ ನೋಬೆಲ್ ಪ್ರೈಸ್ ಸಿಗಬಹುದಾಗಿತ್ತು. ಸೊ ದಟ್ ಟೈಮ್ ಹೆಂಗೆ ಹೇಳಬೇಕು? ಹಿ ಮೈಟ್ ಬಿ ಅವಾರ್ಡೆಡ್ ನೋಬೆಲ್ ಪ್ರೈಸ್. The uses of will. Okay, will is used to express simple future. Okay, future tense the helping verb will. ಗೊತ್ತು ನಮಗಿದು. ಓಕೆ, ದೇ ವಿಲ್ ಕಮ್ ಟುಮಾರೋ. ನಾಳೆ ಅವರು ಬರಬಹುದು. ಓಕೆ, ಭವಿಷ್ಯ, ನಾಳೆ ಏನಾಗತ್ತೆ, ನಾಡಿದ್ದೇನಾಗತ್ತೆ, ಮುಂದಿನ ವಾರ ಏನಾಗತ್ತೆ. ಸೊ ಮುಂದಿಂದನ್ನು ಮಾತನಾಡುವಾಗ ನಾವು ವಿಲ್ಲನ್ನು ಯೂಸ್ ಮಾಡಬೇಕು ಅಥವಾ ಶಾಲನ್ನು ಯೂಸ್ ಮಾಡಬೇಕು. ಫೈನ್. ಸೊ ವಿಲ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಸಿಂಪಲ್ ಫ್ಯೂಚರಿಟಿ. Examples, they will come tomorrow. Tomorrow will be holiday. ನಾಳೆ ರಜೆ ಇದೆ, ನಾಳೆ ಅವರು ಬರಬಹುದು. ಓಕೆ, ಮುಂದೆ ಆಗೋದನ್ನು ಹೇಳುವಾಗ ವಿಲ್ಲನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್, ಟು ಎಕ್ಸ್ಪ್ರೆಸ್ ಡಿಟರ್ಮಿನೇಷನ್, ಪ್ರಾಮಿಸ್, ಥ್ರೆಟ್, ವಿಲ್ಲಿನೆಸ್ ಇನ್ ದ ಫಸ್ಟ್ ಪರ್ಸನ್. ಓಕೆ, ಐ ಈಸ್ ಅ ಫಸ್ಟ್ ಪರ್ಸನ್. ಫೈನ್. ಸೊ ಆವಾಗ ವಿಲ್ಲನ್ನು ಯೂಸ್ ಮಾಡಬೇಕು ನಾವು. ಡಿಟರ್ಮಿನೇಷನ್ ಅಂತ ಅಂದರೆ ಏನು? ಡಿಸೈಡ್, ಡಿಸಿಷನ್, ಸ್ಟ್ರಾಂಗ್ ಡಿಸಿಷನ್. ಡಿಟರ್ಮಿನೇಷನ್ ದೃಢ ಸಂಕಲ್ಪ ಅಂತ ಹೇಳ್ತೀವಿ. ಸೊ ನಾನು ಏನು ಡಿಸೈಡ್ ಮಾಡೀನಿ ಅಂತಂದರೆ, ಐ ವಿಲ್ ಮ್ಯಾರಿ ಹರ್. ದಿಸ್ ಈಸ್ ಮೈ ಸ್ಟ್ರಾಂಗ್ ಡಿಸಿಷನ್. ನಾನು ಅವಳನ್ನು ಮದುವೆ ಆಗುತ್ತೇನೆ. ಫೈನ್. ಐ ವಿಲ್ ಗಿವ್ ಯು ಅ ನೈಸ್ ಗಿಫ್ಟ್ ಆನ್ ಯುವರ್ ಬರ್ತ್ಡೇ. ದಿಸ್ ಈಸ್ ಪ್ರಾಮಿಸ್. ನಾನೊಬ್ರಿಗೆ ಏನು ಪ್ರಾಮಿಸ್ ಮಾಡೀನಿ ಅಂತಂದರೆ, ನಿನ್ನ ಬರ್ಡೇಗೆ ನಾನು ಒಂದು ಚಲೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡೀನಿ. ಓಕೆ, ಸೊ ದಿಸ್ ವಿಲ್ ಈಸ್ ಯೂಸ್ಡ್ ಫಾರ್ ಡಿಟರ್ಮಿನೇಷನ್. ಸ್ಟ್ರಾಂಗ್ ಡಿಸಿಷನ್ ಹೇಳುವಾಗ ವಿಲ್ ಯೂಸ್ ಮಾಡ್ತೀವಿ.
Then promise, I will give you a nice gift on your birthday. I will dismiss you from service. ಥ್ರೆಟ್, ಬೆದರಿಕೆ. ಓಕೆ, ನೀನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ, ನಿನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ. ಅವಾಗ ಹೆಂಗೆ ಹೇಳ್ಬೇಕು ನಾವು, ಐ ವಿಲ್ ಡಿಸ್ಮಿಸ್ ಯು ಫ್ರಮ್ ಸರ್ವಿಸ್. ದೆನ್ ವಿಲ್ಲಿಂಗ್ನೆಸ್, ಇಚ್ಛೆ. ಏನು ಇಚ್ಛೆ, ಐ ವಿಲ್ ಡ್ರಾಪ್ ಯು ಬೈ ಬೈಕ್. ಓಕೆ, ಸೊ ಒಬ್ಬರು ಹೇಳ್ತೀನಿ ನಾನು ಒಬ್ಬರಿಗೆ ನಾನು ಡ್ರಾಪ್ ಮಾಡ್ತೀನಿ ಅಂತ, ಅವಾಗ ಹೆಂಗೆ ಹೇಳ್ತೀವಿ ಅಂದರೆ ಐ ವಿಲ್ ಡ್ರಾಪ್ ಯು ಬೈ ಬೈಕ್. ಸೊ ದಿಸ್ ಈಸ್ ವಿಲ್ ಈಸ್ ಯೂಸ್ಡ್ ಫಾರ್ ಡಿಟರ್ಮಿನೇಷನ್, ಮೀನ್ಸ್ ಸ್ಟ್ರಾಂಗ್ ಡಿಸಿಷನ್, ಪ್ರಾಮಿಸ್, ಥ್ರೆಟ್ ಆ್ಯಂಡ್ ವಿಲ್ಲಿಂಗ್ನೆಸ್. ದೆನ್ ಟು ಟಾಕ್ ಅಬೌಟ್ ಪ್ರೊಬ್ಯಾಬಿಲಿಟಿ, ಸಾಧ್ಯತೆ. ಐ ಥಿಂಕ್ ಮಧು ವಿಲ್ ಬಿ ಅ ಗ್ರೇಟ್ ಸಿಂಗರ್. ಓಕೆ, ಮಧು ನನಗೆ ಭಾಳ ಚಲೋ ಗೊತ್ತಿರ್ತಾಳೆ, ಆಕೆ ಹಾಡೋದನ್ನು ನೋಡಿ ನಾನು ಏನು ಹೇಳ್ತೀನಪ್ಪ ಅಂದರೆ, ನೀನು ಮುಂದೆ ಒಬ್ಬ ಒಳ್ಳೆ ಸಿಂಗರ್ ಆಗ್ತೀಯ ಅಂತ ಹೇಳಬೇಕಾಗೈತೆ ನನಗೆ. ಅದನ್ನು ಇಂಗ್ಲೀಷ್ದಲ್ಲಿ ಹೇಗೆ ಹೇಳ್ತೀವಿ ಅಂದರೆ, ಐ ಥಿಂಕ್, ಓಕೆ, ಮಧು ವಿಲ್ ಬಿ ಅ ಗ್ರೇಟ್ ಸಿಂಗರ್. ಆಗಬಹುದು, ಆಗುತ್ತಾಳೆ, ಸಾರಿ ಬಹುದು ಅಲ್ಲ, ಆಗುತ್ತಾಳೆ. ಐ ಥಿಂಕ್ ಶಿ ವಿಲ್ ಬಿ ಆ್ಯನ್ ಎಕ್ಸ್ಪರ್ಟ್ ಇನ್ ಕಂಪ್ಯೂಟರ್. ಓಕೆ, ಸೊ ಈಕೆ ಕಂಪ್ಯೂಟರಲ್ಲಿ ಎಕ್ಸ್ಪರ್ಟ್ ಆಗುತ್ತಾಳೆ ಅಂತ. ಟು ಇಂಡಿಕೇಟ್ ಆ್ಯನ್ ಇನ್ವಿಟೇಷನ್ ಆರ್ ಪೊಲೈಟ್ ರಿಕ್ವೆಸ್ಟ್. ಇನ್ವಿಟೇಷನ್ ಅಂದರೆ ಆಮಂತ್ರಣ. ಓಕೆ, ಏನೈತಿಲ್ಲಿ, ವಿಲ್ ಯು ಹ್ಯಾವ್ ಅ ಕಪ್ ಆಫ್ ಟೀ, ವಿಲ್ ಯು ಹ್ಯಾವ್ ಅ ಕಪ್ ಆಫ್ ಟೀ. ದೆನ್ ಪೊಲೈಟ್ ರಿಕ್ವೆಸ್ಟ್, ವಿಲ್ ಯು ಪೋಸ್ಟ್ ದಿಸ್ ಲೆಟರ್ ಫಾರ್ ಮೀ. ದಿಸ್ ಸೆಕೆಂಡ್ ಒನ್ ಈಸ್ ರಿಕ್ವೆಸ್ಟ್ ಆ್ಯಂಡ್ ಫಸ್ಟ್ ಒನ್ ಈಸ್ ಇನ್ವಿಟೇಷನ್. ಫೈನ್, ಲೆಟ್ us move towards oath. Oath is the fast of will and it is used in indirect speech. So example, so oath is past tense of will and it is used in indirect speech. She told me that she would see me the next day. She told me that she would see me the next day. Padma told me that she would not like marry him. ಓಕೆ, ಸೊ ಪದ್ಮ ನನಗೇನು ಹೇಳಿದ್ಲು ಅಂತಂದರೆ, ಆಕೆಗೆ ಓಕೆ ಅವನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಫೈನ್, ದಿಸ್ ಈಸ್ ಇಷ್ಟ ಇರಲಿಲ್ಲ. ಫೈನ್, ಇಟ್ ಈಸ್ ಯೂಸ್ಡ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಟು ಎಕ್ಸ್ಪ್ರೆಸ್ ಫಾಸ್ಟ್ ಹ್ಯಾಬಿಟ್ ಏನು, ಹಿ ವುಡ್ ರಿಟರ್ನ್ ಹೋಮ್ ಆ್ಯಂಡ್ ರೀಡ್ ನ್ಯೂಸ್ ಪೇಪರ್ ಡೈಲಿ. ಫೈನ್, ಸೊ ಅವನು ಏನು ಮಾಡ್ತಿದ್ದ ಹಿಂದೆ ಅಂತಂದರೆ, ಓಕೆ, ಮನೆಗೆ ಬರ್ತಿದ್ದ ಆ್ಯಂಡ್ ನ್ಯೂಸ್ ಪೇಪರನ್ನು ಓದ್ತಿದ್ದ. ಟು ಎಕ್ಸ್ಪ್ರೆಸ್ ಪೊಲೈಟ್ ರಿಕ್ವೆಸ್ಟ್, ಆಲ್ರೆಡಿ ನಾನು ಕುಡ್ ಹೇಳುವಾಗ ಹೇಳಿನಿ, ಕುಡ್ಡನ್ನು ಮತ್ತು ವುಡ್ ಇವು ನಮಗೆ ಪೊಲೈಟ್ ರಿಕ್ವೆಸ್ಟಿಗೆ ಯೂಸ್ ಮಾಡ್ತೀವಿ ಆ್ಯಂಡ್ ದೀಸ್ ಆರ್ ವೆರಿ ಫಾರ್ಮಲ್. ಓಕೆ, ವುಡ್ ಯು ಲೆಂಡ್ ಮೀ ಯುವರ್ ಬುಕ್, ನಾವು ಯಾರಿಗೆ ಕೇಳತ್ತೀವಿ, ನಿಮ್ಮ ಪುಸ್ತಕವನ್ನು ನನಗೆ ಕೊಡ್ತೀರಾ, ನಾವು ತಗೋಬಹುದೇ ಅಂಥೇಳಿ. ಓಕೆ, ಸೊ ದಿಸ್ ಈಸ್ ಯೂಸ್ಡ್ ಫಾರ್ ಪೊಲೈಟ್ ರಿಕ್ವೆಸ್ಟ್. ಲೆಟ್ us move towards shall. Shall is used in first person to express futurity. ಅಗೇನ್ ವಿಲ್ ಅನ್ನೋ ಕೂಡ ನಾವು ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ, ಶಾಲು ಕೂಡ ಅದೇ ಬರುತ್ತೆ. ಐ ಶಾಲ್ ಸಿ ರಾಗು ಟುಮಾರೋ, ವಿ ಶಾಲ್ ವಿಸಿಟ್ ಆಗ್ರಾ ದ ನೆಕ್ಸ್ಟ್ ವೀಕ್. ಸೊ ಮುಂದಿನ ವಾರ ನಾವು ಎಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಭೇಟಿ ಕೊಡ್ತೀವಪ್ಪ ಅಂತಂದರೆ ಆಗ್ರಾಗೆ. ಓಕೆ, ದೆನ್ ದ ಯೂಸಸ್ ಆಫ್ ಶುಡ್. ಶುಡ್ ಈಸ್ ದ ಫಾಸ್ಟ್ ಟೆನ್ಸ್ ಆಫ್ ಶಾಲ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಇಂಡೈರೆಕ್ಟ್ ಸ್ಪೀಚ್. He said that he should go to Delhi next week. Okay, Padma said that she should visit her uncle house the next month. ಪದ್ಮ ನನಗೆ ಏನು ಹೇಳಿದ್ಲು ಅಂತಂದರೆ, ಆಕೆ ತನ್ನ ಅಂಕಲ್ ಮನೆಗೆ ಭೇಟಿ ಕೊಡಬೇಕು ಅಂತ ಅನ್ಕೊಂಡು ಭೇಟಿ ಕೊಡಬೇಕಂತೆ. ಯಾವಾಗ, ಮುಂದಿನ ತಿಂಗಳು. ಓಕೆ, ಟು ಎಕ್ಸ್ಪ್ರೆಸ್ ಆಬ್ಲಿಗೇಷನ್ಸ್ ಆರ್ ಡ್ಯೂಟಿ, ಯು ಶುಡ್ ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ. ಆಬ್ಲಿಗೇಷನ್ ಅಂದರೆ ನಿರ್ಬಂಧನೆ. ಸೊ ನಾನು ಹೇಳ್ತೀನಿ ಸ್ಟೂಡೆಂಟಿಗೆ, ನೀವು ರೆಗ್ಯುಲರಾಗಿ ಕ್ಲಾಸಿಗೆ ಬರಬೇಕು, ಕೀಪ್ ಅಬ್ಸರ್ವ್ ಬೇಕು. ಓಕೆ, ಅವಾಗ ಹೆಂಗೆ ಹೇಳ್ತೀವಿ ಅಂತಂದರೆ, ಯು ಶುಡ್ ಅಟೆಂಡ್ ಮೈ ಕ್ಲಾಸಸ್ ರೆಗ್ಯುಲರ್ಲಿ. ದೆನ್ ಡ್ಯೂಟಿ ಏನು, ವಿ ಶುಡ್ ಪೇ ಟ್ಯಾಕ್ಸಸ್ ಟು ದ ಗೌರ್ಮೆಂಟ್. ದಿಸ್ ಇಸ್ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್. ಸೊ ನಾವು ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಕಟ್ಟಬೇಕು, ಇದು ಡ್ಯೂಟಿ ಆಗುತ್ತೆ. ಆ್ಯಂಡ್ ಆಬ್ಲಿಗೇಷನ್ಸ್ ಏನಿಲ್ಲ ಅಂತಂದರೆ, ಯು ಶುಡ್ ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ. ಫೈನ್, ಟು ಎಕ್ಸ್ಪ್ರೆಸ್ ಪಾಸಿಬಿಲಿಟಿ ಆರ್ ಸಪೋಸಿಷನ್ ಇನ್ ಕಂಡೀಷನಲ್ ಕ್ಲಾಸ್. Okay, so if she should come, I shall talk to her. Fine. Then the uses of must. Must ಅಂತಂದರೆ ಶುಡ್ ಬೇಕು ಆದರೆ ಮಸ್ಟ್ ಮಾಡಲೇಬೇಕು. ಅಲ್ಲಿ ಬರಬೇಕು ಅಂದರೆ ಇಲ್ಲಿ ಬರಲೇಬೇಕು ಆಗುತ್ತೆ, ಮಸ್ಟು. ಓಕೆ, ಟು ಎಕ್ಸ್ಪ್ರೆಸ್ ಆಬ್ಲಿಗೇಷನ್ಸ್, ವಿ ಮಸ್ಟ್ ಫಾಲೋ ಟ್ರಾಫಿಕ್ ರೂಲ್ಸ್. ಓಕೆ, ಇದು ನಮಗೊಂದು ರೂಲ್, ಇದು ನಿರ್ಬಂಧನೆ, ಇದು ನಾವು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಯು ಮಸ್ಟ್ ಟೆಲ್ ಮಿ ಟ್ರೂತ್, ಒಬ್ರಿಗೆ ಹೇಳ್ತೀವಿ ನೀನು ಸತ್ಯವನ್ನು ಹೇಳಲೇಬೇಕು ಅನ್ನೋದನ್ನು ನಾವು ಹೆಂಗೆ ಹೇಳ್ತೀವಪ್ಪ ಅಂದರೆ, ಯು ಮಸ್ಟ್ ಟೆಲ್ ಮಿ ಟ್ರೂತ್. ದೆನ್ ಟು ಎಕ್ಸ್ಪ್ರೆಸ್ ಡ್ಯೂಟಿ,
ಯು ಮಸ್ಟ್ ಲುಕ್ ಆಫ್ಟರ್ ಯುವರ್ ಓಲ್ಡ್ ಪೇರೆಂಟ್ಸ್. ಓಕೆ, ಸೊ ಒಬ್ಬರ ಕರ್ತವ್ಯ ಬಗ್ಗೆ ಮಾತನಾಡುವಾಗ ನಮಗೆ ಮಸ್ಟ್ ಯೂಸ್ ಮಾಡ್ತೀವಿ. ನಾವು ಹೇಗೆ ಹೇಳ್ತೀವಿ ಅಂತಂದರೆ, ನಾನು ಹೇಳ್ತೀನಿ, ನೀನು ನಿನ್ನ ತಂದೆ ತಾಯಿಗಳನ್ನು ನೋಡಿಕೊಳ್ಳಲೇಬೇಕು. ಓಕೆ, ಸೊ ಅದನ್ನು ಇಂಗ್ಲೀಷ್ನಲ್ಲಿ ಯು ಮಸ್ಟ್ ಲುಕ್ ಆಫ್ಟರ್ ಯುವರ್ ಓಲ್ಡ್ ಪ್ಯಾರೆಂಟ್ಸ್. ದೆನ್ ಅಗೇನ್ ಟು ಎಕ್ಸ್ಪ್ರೆಸ್ ನೆಸೆಸಿಟಿ, ಅವಶ್ಯಕತೆ, ಯು ಮಸ್ಟ್ ಟೇಕ್ ದ ಮೆಡಿಸಿನ್ ಡೈಲಿ. ಓಕೆ, ನಾವು ಬೇಗನೆ ಗುಣ ಆಗಬೇಕು ಅಂತಂದರೆ ನೀನು ಈ ಟ್ಯಾಬ್ಲೆಟ್ಸನ್ನು ತಗೊಳ್ಳಲೇಬೇಕು. ಯು ಮಸ್ಟ್ ಟೇಕ್ ದಿಸ್ ಮೆಡಿಸಿನ್ ಡೈಲಿ. ಹಿ ಮಸ್ಟ್ ವರ್ಕ್ ಹಾರ್ಡ್ ಫಾರ್ ಪ್ರಮೋಷನ್. ಏನು ಬೇಕಾಗಿತ್ತು ನನಗೆ? ಪ್ರಮೋಷನ್ ಬೇಕಾಗಿತ್ತು. ಫೈನ್, ಸೊ ನಾವೇನು ಮಾಡಬೇಕಲ್ಲಿ? ವರ್ಕ್ ಹಾರ್ಡ್ ಮಾಡಲೇಬೇಕು. ಫೈನ್, ಇದನ್ನು ಹೇಳ್ತೀನಿ ಇನ್ನೊಬ್ಬನಿಗೆ. ಹಿ ಮಸ್ಟ್ ವರ್ಕ್ ಹಾರ್ಡ್ ಫಾರ್ ಪ್ರಮೋಷನ್. ಓಕೆ, ಸೊ ದಿಸ್ ಈಸ್ ನೆಸೆಸಿಟಿ. ಪ್ರಮೋಷನ್ ಬೇಕು ಅಂತಂದರೆ ಕೆಲಸ ಮಾಡಲೇಬೇಕು. ಟು ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಡಿಟರ್ಮಿನೇಷನ್. ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಂದರೆ ಡಿಸಿಷನ್. ಐ ಮಸ್ಟ್ ಟೀಚ್ ಹರ್ ಅ ಲೆಸನ್. ಓಕೆ, ಐ ಮಸ್ಟ್ ಟೀಚ್, ಆಕೆಗೆ ನಾನು ಪಾಠ ಕಲಿಸಲೇಬೇಕು. ಐ ಮಸ್ಟ್ ಬಿಕಮ್ ಅ ರೈಟರ್. ನಾನು ರೈಟರ್ ಆಗಲೇಬೇಕು. ದಿಸ್ ಇಸ್ ದ ಸ್ಟ್ರಾಂಗ್ ಡಿಟರ್ಮಿನೇಷನ್. ಓಕೆ, ಮಸ್ಟ್ ಈಸ್ ಯೂಸ್ಡ್ ಫಾರ್ ಆಬ್ಲಿಗೇಷನ್ಸ್, ಡ್ಯೂಟಿ, ನೆಸೆಸಿಟಿ, ದೆನ್ ಸ್ಟ್ರಾಂಗ್ ಡಿಟರ್ಮಿನೇಷನ್. Okay, so these are the modal verbs. Okay, I discussed these modal verbs with examples. Okay, thank you.